ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಸ್ಪೆಷಲ್ ರೆಸಿಪಿ ಬಟರ್ ಚಿಕನ್. ತುಂಬ ರುಚಿಯಾಗಿರುತ್ತೆ, ಖಂಡಿತವಾಗ್ಲೂ ಟ್ರೈ ಮಾಡಿ. ನಾನಿಲ್ಲಿ ಬಟರ್ಗಿಂತ ಬದಲು ತುಪ್ಪ ಬಳಸ್ತಾ ಇದ್ದೀನಿ. ಸೊ ಯಾವಾಗಲೂ ಬಟರ್ ಬದಲು ಬಟರ್ ರೆಸಿಪೀಸ್ಗೆಲ್ಲ ಬಳಸ್ತೀನಿ. ನಿಮ್ಮ ಇಷ್ಟ, ನೀವು ಬಟರ್ ಆದರೂ ಬಳಸ್ಬೋದು, ತುಪ್ಪ ಆದರೂ ಎರಡೂ ಕೂಡ ಸೇಮ್ ರುಚಿನೇ ಬರುತ್ತೆ, ಏನು ಡಿಫ್ರೆನ್ಸ್ ಅಂತ ಅನಿಸಲ್ಲ. ಸೊ ಇಲ್ಲಿ ತುಪ್ಪದಲ್ಲಿ ನಾನು ಏನು ಮಸಾಲ ಮಾಡ್ಕೊಳ್ತೀನಲ್ಲ ಅದನ್ನೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಕೊತ್ತಂಬರಿ ಕಾಳನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಬೇಗನೆ ಫ್ರೈ ಆಗಿಬಿಡುತ್ತೆ, ತುಂಬ ಹೊತ್ತು ಏನು ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ. ಏನೇನು ಬಳಸ್ತಾ ಇದ್ದೀನೋ ಅದನ್ನೆಲ್ಲ ನೀಟಾಗಿ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಹಾಗೆ ಫ್ಲೇಮ್ನ ಲೋವಲ್ಲಿ ಇಟ್ಕೊಳ್ಳಿ. ಜಾಸ್ತಿ ಫ್ಲೇಮ್ ಇಟ್ಕೊಂಡ್ರೆ ಬೇಗ ಬರ್ನ್ ಆಗಿಬಿಡುತ್ತೆ, ಆವಾಗ ರುಚಿ ಅನಿಸಲ್ಲ. ಸೊ ನೋಡಿಕೊಂಡು ಸ್ವಲ್ಪ ಕೆಂಪಗೆ ಆಗ್ತಿದ್ದಂಗೆ ತಕ್ಕೊಂಬಿಡಿ. ಹಾಗೆ ಆವಾಗ ಚೆನ್ನಾಗಿರುತ್ತೆ. ತುಂಬ ರೋಸ್ಟ್ ಆಗಿಬಿಟ್ರೆ ಕಹಿ ಆಗೋ ಚಾನ್ಸಸ್ ಇರುತ್ತೆ. ಸೊ ನೋಡಿಕೊಂಡು ಆದಷ್ಟು ಬೇಗನೆ ಎಷ್ಟಾಗುತ್ತೋ ಅಷ್ಟೇ ಫ್ರೈ ಮಾಡಿಕೊಂಡ್ರೆ ಸಾಕು. ತುಂಬ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದೆಲ್ಲ ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ, ಬೇಗ ಆರಲಿ ಅಂತ. ಹಾಗೆ ಇಲ್ಲಿ 2 ಗುಂಟೂರು ಮೆಣಸಿಕಾಯಿ, ಹಾಗೆ ಒಂದು 4 ಬ್ಯಾಡಗಿ ಮೆಣಸಿಕಾಯಿ ಬಳಸ್ತಾ ಇದ್ದೀನಿ. ಜಾಸ್ತಿ ಖಾರ ಯೂಸ್ ಮಾಡೋರು 2 ಬ್ಯಾಡಗಿ ಮೆಣಸಿಕಾಯಿ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಇದರಿಂದ ಕಲರ್ ಕೂಡ ತುಂಬ ಬ್ಯೂಟಿಫುಲ್ಲಾಗಿ ಬರುತ್ತೆ, ಹಾಗೆಯೇ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಬರೀ ಬ್ಯಾಡಗಿ ಮೆಣಸಿಕಾಯಿ ಹಾಕ್ಕೊಂಡ್ರೆ ಚೆನ್ನಾಗಿ ಅನಿಸಲ್ಲ, ಬರೀ ಗುಂಟೂರು ಮೆಣಸಿಕಾಯಿ ಹಾಕ್ಕೊಂಡ್ರೆ ತುಂಬ ಖಾರ ಆಗುತ್ತೆ, ಅದು ಎಲ್ರಿಗೂ ಗೊತ್ತಿದೆ. ಸೊ ಹಾಗಾಗಿ 2 ಮಿಕ್ಸ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಒಂದು ವೆಲ್ ಬ್ಯಾಲೆನ್ಸ್ಡ್ ಟೇಸ್ಟ್ ನಿಮಗೆ ಸಿಗುತ್ತೆ. ಸೊ ಅದು ಕೂಡ ನಾನೀಗ ಫ್ರೈ ಮಾಡಿಕೊಂಡೆ. ಹಾಗೆ ಮಸಾಲ ಐಟಮು, ನೀವು ಗರಂ ಮಸಾಲ ಆಲ್ರೆಡಿ ಮಾಡಿಟ್ಕೊಂಡಿದ್ರೆ ಅಥವಾ ಚಿಕನ್ ಮಸಾಲ ಮಾಡಿಟ್ಕೊಂಡಿದ್ರೆ ಅದನ್ನೇ ಹಾಕ್ಕೊಂಬಿಡಿ. ಮಾಡಿಲ್ಲ ಅನ್ನೋರು ಈ ಥರ ಚಕ್ಕೆ ಲವಂಗ ಏಲಕ್ಕಿನೂ ಸ್ವಲ್ಪ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ಅದನ್ನು ಕೂಡ ಹಾಕ್ಕೊಳ್ತೀನಿ. ನೀವು ಮಾಡಿಟ್ಕೊಂಡಿದ್ರೆ ಸ್ಟಾರ್ಟಿಂಗ್ ಏನು ಆಯಿಲ್ ಅಥವಾ ಗೀ ಹಾಕ್ತೀರಾ ಅದರಲ್ಲೇ ಅದನ್ನು ಹಾಕ್ಕೊಂಡ್ರೆ ಅದು ಕೂಡ ಫ್ರೈ ಆಗುತ್ತೆ. ಆ ಥರ ಕೂಡ ಮಾಡ್ಕೋಬೋದು. ಸೊ ಈ ಥರ ಕೂಡ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಮಸಾಲ ಏನಿತ್ತಲ್ಲ ಇವಾಗ ನಾವು ಹುರ್ಕೊಂಡಿರೋದು ಅದನ್ನು ಆರಿದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು. ಸೊ ನನ್ನ ಚಾನಲಲ್ಲಿ ಇನ್ನೂ ತುಂಬ ರೆಸಿಪೀಸ್ ಇದೆ, ನೀವು ನೋಡ್ಬೋದು. ನೋಡಿ ಅದನ್ನು ಕೂಡ ನೀವು ಟ್ರೈ ಮಾಡಿ. ಈ ರೆಸಿಪಿ ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ. ಇದಕ್ಕೆ ನಾನಿವಾಗ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಈರುಳ್ಳಿ ಕಟ್ ಮಾಡಿದ್ದು ಹಾಕ್ಕೊಳ್ತಾ ಇದ್ದೀನಿ. 2 ಚಿಕ್ಕ ಟೊಮೆಟೊ ಕಟ್ ಮಾಡಿದ್ದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲದನ್ನು ಸ್ವಲ್ಪ ನೀರು ಸೇರಿಸಿ ನೀಟಾಗಿ ನುಣ್ಣಗೆ ರುಬ್ಕೊಳ್ಳಿ. ಸೊ ಇವಾಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ, ಅದಕ್ಕೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಈ ಹೋಲ್ ರೆಸಿಪಿ ತುಪ್ಪದಲ್ಲೇ ಮಾಡ್ಕೊಳ್ಳಿ, ಅಥವಾ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಳ್ಳೋರು ತುಪ್ಪ ಜೊತೆಗೆ ಎಣ್ಣೆ 2 ಕೂಡ ಮಿಕ್ಸ್ ಮಾಡಿಕೊಂಡು ಕೂಡ ಮಾಡ್ಬೋದು. ಸ್ವಲ್ಪ ತುಪ್ಪದ ಪ್ರಪೋರ್ಷನ್ ಜಾಸ್ತಿ ಇದ್ದರೆ ಆಯಿತು, ಅಷ್ಟೇ. ಸೊ ಒಂದು 4 ಸ್ಪೂನು ನೀವು ತುಪ್ಪ ಹಾಕ್ಕೊಂಡ್ರೆ ಅದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೋದು, ಇಲ್ಲ ಒಂದು 3 ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ 1 ಸ್ಪೂನ್ ಎಣ್ಣೆ ಹಾಕ್ಕೋಬೋದು, ಇಲ್ಲ 2 ಸೇಮ್ ಹಾಕ್ಕೋಬೋದು, ಏನೂ ತೊಂದರೆ ಇಲ್ಲ. ಸೊ ಇವಾಗ ತುಪ್ಪ ಕಾದ ನಂತರ ಅದಕ್ಕೆ ನಾನಿವಾಗ ಏನು ಮಸಾಲ ಮಾಡಿಟ್ಕೊಂಡಿದ್ನಲ್ಲ ಅದು ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ. ಶುಂಠಿ ಬೆಳ್ಳುಳ್ಳಿ ಯಾವುದೂ ನಾವು ಫ್ರೈ ಮಾಡ್ಕೊಂಡಿಲ್ಲ, ಅದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈಸಿ, ತುಂಬ ಸಿಂಪಲ್, ಬೇಗ ಆಗೋಗುತ್ತೆ. ಒಂದು ಹಾಫ್ ಆನ್ ಅವರಲ್ಲೇ ಈ ರೆಸಿಪಿ ಆಗೋಗ್ಬಿಡುತ್ತೆ. ತುಂಬ ಕಷ್ಟಪಡೋವಂಥ ಏನೋ ಅವಶ್ಯಕತೆ ಇಲ್ಲ, ಎಲ್ಲ ಮನೇಲಿ ಇರುತ್ತೆ ಆಲ್ರೆಡಿ. ಸೊ ಎಲ್ಲ ಮಿಕ್ಸಿನೇ ಮಾಡ್ಕೊಳ್ಳೋದ್ರಿಂದ ನಾನೆಲ್ಲ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ಹಂಗೆ ರ್ಯಾಂಡಮಾಗಿ ಈರುಳ್ಳಿ ಟೊಮೆಟೊ ಕಟ್ ಮಾಡಿ ಕೂಡ ಹಾಕ್ಬೋದು, ಹಿಂಗೂ ಮಿಕ್ಸಿಲಿ ಅದು ರುಬ್ತೀವಲ್ವ. ಸೊ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಸೊ ಎಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಆಯಿಲೆಲ್ಲ ಎಕ್ಸ್ಟ್ರಾಕ್ಟ್ ಆಗಿ ಕಾಣಿಸೋವರೆಗೂ ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು, ಆವಾಗಲೇ ರುಚಿ ಜಾಸ್ತಿ. ಅವಸರಕ್ಕೆ ಮಾಡೋಕ್ಕೋದ್ರೆ ರುಚಿ ಕೆಟ್ಟೋಗುತ್ತೆ. ಸೊ ಹಾಗಾಗಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೇನೇ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ನಾನು ಗ್ರೈಂಡ್ ಮಾಡುವಾಗ ಹಾಕ್ಕೊಂಡಿರಲಿಲ್ಲ. ಸೊ ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಖಾರದ ಪುಡಿ ಇರುತ್ತೆ ಅಲ್ವಾ, ಸ್ವಲ್ಪ ಖಾರ ಕಡಿಮೆ ಅನಿಸಿದ್ರು ಕೂಡ ಅದು ಕೂಡ ನೀವು ಈ ಟೈಮಲ್ಲಿ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ತುಂಬ ಜಾಸ್ತಿ ಖಾರ ತಿನ್ನೋರು ಜಾಸ್ತಿ ಹಾಕ್ಕೋಬೋದು. ಹಾಗೆ ಇದಕ್ಕೆ ನಾನು ಮಸಾಲ ಮಾಡೋ ಉಪ್ಪು ಕೂಡ ಹಾಕ್ಕೊಂಡಿರಲಿಲ್ಲ, ಈಗ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು. ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ, ಎಲ್ಲ ಮಸಾಲ ಅದೆಲ್ಲ ಹಾಕಿರ್ತೀವಲ್ವ, ತುಂಬ ಚೆನ್ನಾಗಿರುತ್ತೆ. ಫ್ರಾಗ್ರೆನ್ಸು ಕೂಡ ಹಾಗೆ, ರೆಸಿಪಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ನೋಡಲಿಕ್ಕೂ ಚೆನ್ನಾಗಿರುತ್ತೆ, ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ.
ಸೊ ನೀವು ನೋಡ್ತಾ ಇರ್ಬೋದು ಈಗ ಒಂದು ಸ್ವಲ್ಪ ಹೊತ್ತು ಆದ ನಂತರ ಎಣ್ಣೆ ಎಲ್ಲ ಎಕ್ಸ್ಟ್ರಾಕ್ಟ್ ಆಗಿದೆ. ಈ ಟೈಮಲ್ಲಿ ನಾನು ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ಅಪ್ರಾಕ್ಸಿಮೇಟ್ಲಿ ಒಂದು 3/4 kg ಅಷ್ಟು ಚಿಕನ್ ಇದೆ. ಸೊ ನೀವು ನೋಡಿಕೊಂಡು ನೀವು ಎಷ್ಟು ಮಾಡ್ತೀರ ಅದ್ರ ಅಕಾರ್ಡಿಂಗ್ಲಿ ನೀವು ಮಸಾಲ ಮಾಡ್ಕೋಬೋದು. ಜಾಸ್ತಿ ಮಾಡೋರು 4 ಟೊಮೆಟೊ 2 ಈರುಳ್ಳಿ ಎಲ್ಲ ಹಾಕ್ಕೋಬೋದು. ಈರುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಸ್ವೀಟ್ ಆಗಿಬಿಡುತ್ತೆ. ಸೊ ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ಇದು ನಾನು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ನನಗೇನು ಅದು ಗ್ರೇವಿ ಏನು ಬೇಡ. ಸೊ ಸೆಮಿ ಗ್ರೇವಿ ಟೈಪ್ ಆದರೆ ಸಾಕು. ಸೊ ಹಾಗಾಗಿ ನಾನು ತುಂಬ ಜಾಸ್ತಿ ಏನು ಮಸಾಲ ಮಾಡ್ಕೊಂಡಿಲ್ಲ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ಉಪ್ಪು ಖಾರ ಕಡಿಮೆ ಆಗಿದ್ದರೆ ಹಾಕ್ಕೊಳ್ಳಿ. ಯಾಕಂದರೆ ಚಿಕನ್ ಹಾಕಿರ್ತೀವಲ್ಲ ಅದೆಲ್ಲ ಉಪ್ಪು ಖಾರ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಸೊ ಹಾಗಾಗಿ ಉಪ್ಪು ಖಾರ ಏನಾದರೂ ಕಡಿಮೆ ಆಗಿದೆ ಆ ಟೈಮಲ್ಲಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ಇದನ್ನು ನಾನು ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಲಿಕ್ಕೆ ಬಿಡ್ತಾಯಿದ್ದೀನಿ. ಸ್ವಲ್ಪ ಒಂದು 5 ನಿಮಿಷ ಬಿಟ್ಟರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ನೀವು ನೋಡ್ತಾ ಇರ್ಬೋದು ಚಿಕನ್ನೆಲ್ಲ ನೀರು ಬಿಟ್ಕೊಳ್ಳುತ್ತೆ ಅಲ್ವಾ. ಸೊ ಚಿಕನ್ನೆಲ್ಲ ನೀರು ಬಿಟ್ಕೊಂಡಿದೆ, ಚೆನ್ನಾಗಿ ಬೇಯ್ತಾ ಇದೆ. ನೋಡಿಕೊಂಡು ನೀವು ಎಷ್ಟು ಬೇಕೋ ಅಷ್ಟು, ನಿಮಗೆ ಭಾಳ ಸ್ಮೂತಾಗಿ ಬೇಕಂದರೆ ಇನ್ನೂ ಸ್ವಲ್ಪ ಹೊತ್ತು ಬೇಯಿಸ್ಕೋಬೋದು. ಸಾಕು ಅಂದರೆ ಇಷ್ಟಕ್ಕೇ ಸ್ಟಾಪ್ ಮಾಡ್ಕೋಬೋದು. ಚಪಾತಿಗೆ ಚೆನ್ನಾಗಿರುತ್ತೆ, ದೋಸೆಗೆ ಚೆನ್ನಾಗಿರುತ್ತೆ, ಅನ್ನ ರೊಟ್ಟಿ ಮುದ್ದೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನು. ಯಾವುದಕ್ಕೆ ಬೇಕಾದರೂ ಮಾಡ್ಕೋಬೋದು ನೀವು. ತುಂಬ ಅಂದರೆ ತುಂಬ ರುಚಿಯಾಗಿತ್ತು, ತುಂಬಾ ಇಷ್ಟ ಆಯಿತು ಎಲ್ರಿಗೂ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಯಾರಿಗಾದರೂ ಈ ಥರ ರೆಸಿಪೀಸ್ ಇಷ್ಟ ಇದ್ದರೆ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ. ಆದರೆ ನೀವು ಟ್ರೈ ಮಾಡಿದರೆ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಸೊ 1 ಬೌಲ್ ಚಿಕ್ಕ ಬೌಲಷ್ಟು ಫ್ರೆಶ್ ಕ್ರೀಮ್ ಹಾಕ್ಕೊಳ್ತಾ ಇದ್ದೀನಿ. ಒಂದು 4 ಟೇಬಲ್ ಸ್ಪೂನ್ ಅಂದ್ಕೊಳ್ಳಿ, ಅಷ್ಟು ಫ್ರೆಶ್ ಕ್ರೀಮ್ನ ನಾನಿಲ್ಲಿ ಈಗ ಹಾಕ್ಕೊಳ್ತಾ ಇದ್ದೀನಿ. ನೀವು ಕರ್ಡ್ ಕೂಡ ಬಳಸ್ಬೋದು. ನೀವು ಫ್ರೆಶ್ ಕ್ರೀಮ್ ಇಲ್ಲ ಅನ್ನೋರು ಮೊಸರು ಕೂಡ ನೀವು ಹಾಕ್ಕೋಬೋದು. ಕೆಲವರು ಎರಡನ್ನೂ ಹಾಕ್ತಾರೆ. ನನಗೆ ಎರಡನ್ನೂ ಹಾಕಿದ್ರೆ ಆಲ್ರೆಡಿ ಟೊಮೆಟೊ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಹುಳಿ ಬಂದಿರುತ್ತೆ. ಸೊ ಕರ್ಡ್ ಯೂಸ್ ಮಾಡೋಂಥ ಏನು ಅವಶ್ಯಕತೆ ಇರಲ್ಲ. ಸೊ ಅದಕ್ಕೆ ನಾನು ಸ್ವಲ್ಪ ಫ್ರೆಶ್ ಕ್ರೀಮ್ ಮಾತ್ರ ಬಳಸ್ತಾ ಇದ್ದೀನಿ. ಸೊ ಫ್ರೆಶ್ ಕ್ರೀಮ್ ಹಾಕಿದ ನಂತರ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ, ಹಾಗೆ ರುಚಿ ಕೂಡ ಸ್ವಲ್ಪ ಚೆನ್ನಾಗಿರುತ್ತೆ. ನೀವು ಕರ್ಡ್ ಹಾಕ್ಕೊಳ್ಳೋದ್ರಿಂದ ಚಿಕನ್ ಫುಲ್ಲು ಸಾಫ್ಟ್ ಆಗುತ್ತೆ. ಅದು ಕೂಡ ಬೇಕಿದ್ರೆ 2 ಟೇಬಲ್ ಸ್ಪೂನ್ ಅಷ್ಟು ನೀವು ಹಾಕ್ಕೋಬೋದು. ಸೊ ಇವಾಗ ಚಿಕನ್ ಸೂಪರಾಗಿ ರೆಡಿಯಾಗಿದೆ. ಸೊ ಮೇಲೆ ಕೂಡ ಸ್ವಲ್ಪ ಡೆಕೋರೇಷನ್ಗೆ ಅಂತ ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕಿ, ಹಾಗೆ ಅದಕ್ಕೇನೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಡೆಲಿಷಿಯಸ್ ಆಗಿರುತ್ತೆ. ಖಂಡಿತವಾಗ್ಲೂ ಮಿಸ್ ಮಾಡದೆ ಈ ರೆಸಿಪಿ ಟ್ರೈ ಮಾಡಿ, ಓಕೆನಾ. ಹಾಗೆ ಸ್ವಲ್ಪ ಹೆಚ್ಚಿರೋಂಥ ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದು ಕ್ರಂಚಿಯಾಗಿ ಚಿಕನ್ ಜೊತೆ ಸಿಗ್ತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ. ಸೊ ತುಂಬ ಕಲರ್ಫುಲ್ಲಾಗಿ, ತುಂಬ ಬೇಗನೆ ಮತ್ತು ತುಂಬ ರುಚಿಯಾಗಿ ಕೂಡ ರೆಡಿಯಾಗುವಂಥ ರೆಸಿಪಿ ಇದು. ತುಂಬ ಏನು ಜಾಸ್ತಿ ಹಾಕಿಲ್ಲ ಇದಕ್ಕೆ. ಸೊ ಇಷ್ಟೇ ಸಿಂಪಲ್ ಇಂಗ್ರೀಡಿಯೆಂಟ್ಸಲ್ಲಿ ಒಳ್ಳೆ ರುಚಿಯಾಗಿರೋಂಥ ಚಿಕನ್ನ ಮಾಡ್ಕೋಬೋದು. ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ, ಓಕೆನಾ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗ್ತೀನಿ ನಾನು ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.